ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಸಮೃದ್ಧಿ ಜೀವನ ಚಾನಲ್. ಆಷಾಢ ಮಾಸದಲ್ಲಿ ಅದೃಷ್ಟ ಬರಬೇಕು ಅಂದ್ರೆ ನೀವು ಸರಳವಾಗಿ ಈ ಒಂದು ದೇವಿಯ ಆರಾಧನೆಯನ್ನು ಮಾಡಲೇಬೇಕು. ಅತ್ಯಂತ ಕರುಣಾಮಯಿ ಮಗುವಿನಂತಹ ಮನಸ್ಸಿನ ಈ ಒಂದು ತಾಯಿಯನ್ನ ನೀವು ಭಕ್ತಿಯಿಂದ ಬೇಡಿದರೆ ಸಾಕು, ಖಂಡಿತ ಫಲ ಸಿದ್ಧಿಸುತ್ತೆ. ಹೌದು, ಈ ಒಂದು ಗುಪ್ತ ನವರಾತ್ರಿ, ಆಷಾಢ ಮಾಸದಲ್ಲಿ ಗುಪ್ತ ನವರಾತ್ರಿಯ ಸಮಯದಲ್ಲಿ ಈ ಒಂದು ವಾರಾಹಿ ದೇವಿಯ ಪೂಜೆಯನ್ನು ಮಾಡುವುದರಿಂದ ನಿಮಗೆ ಸಿಗ್ತಕ್ಕಂತಹ ಲಾಭವೇನು ಹಾಗೂ ಯಾವ ರೀತಿಯಾಗಿ ಪೂಜೆ ಮಾಡಬೇಕು ಎಂಬುದರ ಬಗ್ಗೆ ಸರಳವಾಗಿ ಮಾಹಿತಿಯನ್ನು ಇವತ್ತಿನ ದಿನ ತಿಳಿತಾ ಹೋಗೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸ್ವಭಾವ, ವ್ಯಕ್ತಿತ್ವವು ಹೇಗೆ ಭಿನ್ನ ಭಿನ್ನವಾಗಿರುತ್ತೋ ಹಾಗೆಯೇ ಸಮಸ್ಯೆಗಳು ಕೂಡ ಒಬ್ಬರಿಗಿಂತ ಒಬ್ಬರಿಗೆ ಬೇರೆ ಬೇರೆಯಾಗಿ ಇರತ್ತೆ. ನನಗಿರ್ತಕ್ಕಂಥ ಸಮಸ್ಯೆ ನಿಮಗಿರೋದಿಲ್ಲ, ನಿಮಗಿರ್ತಕ್ಕಂಥ ಸಮಸ್ಯೆ ನನಗಿರೋದಿಲ್ಲ. ಹೀಗಿರುವಾಗ ಈ ಒಂದು ಆಷಾಢ ಮಾಸದಲ್ಲಿ ಶಕ್ತಿ ದೇವತೆಗಳ ಪೂಜೆಗೆ ಶ್ರೇಷ್ಠವಾದಂತಹ ಮಾಸ. ಇಂತಹ ಮಾಸದಲ್ಲಿ ಅದರಲ್ಲೂ ಗುಪ್ತ ನವರಾತ್ರಿ ಅಂತ ಹೇಳ್ತಾರೆ. ಇದೊಂದು ಅದ್ಭುತವಾದಂತಹ ಸಮಯ. ಈ ಒಂದು 9 ದಿನಗಳ ಸಮಯದಲ್ಲಿ ವಾರಾಹಿ ದೇವಿಯನ್ನು ನಾವು ಪೂಜೆ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು, ಕಷ್ಟಗಳು ಕರಗತ್ತೆ ಎಂದು ಹೇಳಲಾಗ್ತದೆ. ಹೌದು, ವಾರಾಹಿ ದೇವಿಯು ಒಂದು ವಿಷ್ಣುವಿನ ಅವತಾರ. ಇಂತಹ ಸಂದರ್ಭದಲ್ಲಿ ದಕ್ಷಿಣಾಯನದ ಆರಂಭದಲ್ಲಿ ಈ ಒಂದು ಆಷಾಢ ಮಾಸದಲ್ಲಿ ಲಕ್ಷ್ಮೀ ದೇವಿ ಪೂಜೆಗೆ, ದುರ್ಗಾದೇವಿ ಪೂಜೆಗೆ ಹೇಗೆ ವಿಶೇಷವಾಗಿ ನಾವು ಮಹತ್ವವನ್ನು ನೀಡಲಾಗ್ತದೋ ಅದೇ ರೀತಿಯಾಗಿ ವಾರಾಹಿ ದೇವಿಯ ಪೂಜೆಗೂ ಕೂಡ ಈ ಒಂದು ಮಾಸದಲ್ಲಿ ಮಹತ್ವವನ್ನು ನೀಡಲಾಗತ್ತೆ. ಹಾಗೂ ಸಪ್ತ ಮಾತೃಕೆಯಲ್ಲಿ ಒಬ್ಬರಾಗಿರ್ತಕ್ಕಂಥ ವಾರಾಹಿ ದೇವಿಯನ್ನು ಈ ಒಂದು ಮಾಸದಲ್ಲಿ ಭಕ್ತಿ ಪೂರ್ವಕವಾಗಿ ಪೂಜೆಯನ್ನು ಮಾಡಲಾಗತ್ತೆ. ಆಷಾಢ ಮಾಸದ ಮೊದಲನೆಯ ದಿನದಿಂದ ಅಂದ್ರೆ ಅಮಾವಾಸ್ಯೆಯ ನಂತರ ಬರ್ತಕ್ಕಂತಹ ದಿನದಿಂದ ನವಮಿಯ ತನಕ 9 ದಿನಗಳ ಕಾಲ ಅಂದ್ರೆ ಈ ವರ್ಷದ ಗುಪ್ತ ನವರಾತ್ರಿಯನ್ನು ನಾವು ಜುಲೈ 15ನೇ ತಾರೀಕಿನಿಂದ ಆರಂಭವಾಗಿ ಜುಲೈ 23ನೇ ತಾರೀಕು ಗುರುವಾರ ತನ 9 ದಿನಗಳ ಕಾಲ ಈ ಒಂದು ಗುಪ್ತ ನವರಾತ್ರಿಯ ಪೂಜೆಯನ್ನ ಮಾಡಲಾಗತ್ತೆ. ಇಂತಹ ಸಮಯದಲ್ಲಿ ನಾವು ದುರ್ಗಾದೇವಿಯ ವಿವಿಧ ರೂಪಗಳ ಆರಾಧನೆಯನ್ನು ನಾವು ಮಾಡಲಾಗತ್ತೆ. ಈ ಒಂದು ಸಮಯದಲ್ಲಿ ವಾರಾಹಿ ದೇವಿಯನ್ನು ನಾವು ಪೂಜಿಸುವುದರಿಂದ ದಾರಿದ್ರ್ಯತನ, ಬಡತನ ತೊಲಗಿ ಧನ ಧಾನ್ಯ ಸಮೃದ್ಧಿ ಹೆಚ್ಚಾಗತ್ತೆ ಹಾಗೂ ಶತ್ರುಗಳ ಕಾಟ ಕಡಿಮೆ ಆಗತ್ತೆ ಎಂದು ಹೇಳಲಾಗ್ತದೆ. ಆರೋಗ್ಯವನ್ನು ವೃದ್ಧಿಸುವುದು ಅಷ್ಟೇ ಅಲ್ಲದೆ ನಿಮ್ಗೆ ಏನಾದರೂ ಭೂಮಿಗೆ ಸಂಬಂಧಪಟ್ಟಂತಹ ಒಂದು ಸಮಸ್ಯೆ ಇದ್ರೆ, ಅಥವಾ ನೀವೇನಾದ್ರೂ ಸೈಟ್ ಏನಾದ್ರು ತಗೋಬೇಕು, ಮನೆ ಏನಾದ್ರು ಕಟ್ಟಿಸ್ಬೇಕು ಎನ್ನೋ ಒಂದು ಆಸೆ ಏನಾದ್ರು ಇದ್ರೆ ಈ ಒಂದು ದೇವಿಯ ಪೂಜೆ ಮಾಡೋದ್ರಿಂದ ಖಂಡಿತ ಇದು ಸಿದ್ಧಿಸತ್ತೆ. ಹಾಗೂ ಈ ಒಂದು ವಾರಾಹಿ ದೇವಿಯು ಪುರಾಣಗಳ ಪ್ರಕಾರ ಅತ್ಯಂತ ಶಕ್ತಿ ದೇವಿಯತೆ ಆಗಿದ್ದು, ಈ ದೇವಿಯ ಪೂಜೆಯಿಂದ ನಮ್ಮ ಜೀವನದಲ್ಲಿ ಒಂದು ಗೌರವ ಪ್ರಾಪ್ತಿಯಾಗ್ತಾ ಹೋಗುತ್ತೆ, ಅಖಂಡ ಐಶ್ವರ್ಯ ಪ್ರಾಪ್ತಿಯಾಗ್ತಾ ಹೋಗುತ್ತೆ. ಹಾಗೂ ಎಂತಹ ಜೀವನದಲ್ಲಿ ಸಂದಿಗ್ಧ ಪರಿಸ್ಥಿತಿ ಇದ್ರೂ ಕೂಡ ಅದನ್ನು ಪಾರು ಮಾಡುವಂತಹ ಶಕ್ತಿ ಈ ದೇವಿಗೆ ಇರುತ್ತೆ. ಯಾವುದೇ ರೀತಿಯಾದಂತಹ ಶತ್ರುಕಾಟಗಳು ಹೆಚ್ಚಾಗಿದ್ರು ಕೂಡ ಅದರಿಂದ ಮುಕ್ತಿ ನಿಮಗೆ ಸಿಗ್ತಾ ಹೋಗತ್ತೆ. ಜೀವನದಲ್ಲಿ ನಿಮಗೆ ಯಾವ ರೀತಿ ತೊಂದರೆ ಬರ್ತಾ ಇದ್ರು ಕೂಡ ಗೊತ್ತಾಗ್ತಾ ಇಲ್ಲ, ಕಷ್ಟ ಏನೇ ಮಾಡಿದ್ರು ಕೂಡ ಪಾರ್ ಮಾಡಲು ಸಾಧ್ಯವಾಗ್ತಾ ಇಲ್ಲ ಅನ್ನೋರು, ನೀವು ಈ ಒಂದು ಸಮಸ್ಯೆಯಿಂದ ಪಾರಾಗಬೇಕು ಅಂದ್ರೆ ಈ ಒಂದು ವಾರಾಹಿ ದೇವಿಯ ಪೂಜೆಯನ್ನು ಮಾಡೋದ್ರಿಂದ ಆ ಎಲ್ಲ ಕಷ್ಟಗಳಿಂದ ಹೊರಗಡೆ ಬರ್ತೀರಿ. ಅದರಲ್ಲೂ ಮಗುವಿನಂತಹ ಮನಸ್ಸಿನ ಈ ತಾಯಿ ಭಕ್ತಿಯಿಂದ ಬೇಡಿದರೆ ಸಾಕು, ಖಂಡಿತ ಫಲವನ್ನು ಕೊಡ್ತಾರೆ. ಈ ಒಂದು ನವರಾತ್ರಿಯಲ್ಲಿ ಯಾರಾದರೂ ಈ ಒಂದು ದೇವಿಯ ಪೂಜೆಯನ್ನ ಮಾಡಬಹುದು. ತಾಯಿಯ ಪೂಜೆಗೆ ಬೇಕಾಗಿರುವುದು ಭಕ್ತಿ ಮಾತ್ರ. ನಿಮ್ಮಲ್ಲಿ ಏನಾದರೂ ಫೋಟೋ ಇಲ್ಲ ಅಂದ್ರೆ ಕೇವಲ ದೀಪವನ್ನಾದರೂ ಇಟ್ಟು ಅದನ್ನು ವಾರಾಹಿ ದೇವಿಯ ರೂಪವೆಂದು ಪೂಜಿಸಬಹುದು. ಅತ್ಯಂತ ಕರುಣಾಮಯಿ ತಾಯಿ ಎಂದು ಹೇಳ್ತಕ್ಕಂಥ ಈ ಒಂದು ತಾಯಿಯನ್ನು ನಾವು ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸಂಜೆಯ ಸಮಯದಲ್ಲೂ ಕೂಡ ಪೂಜಿಸಬಹುದು. ದುರ್ಗಾ ಸಪ್ತಶತಿಯಲ್ಲೂ ಕೂಡ ನಾವು ಈ ಒಂದು ವಾರಾಹಿ ದೇವಿಯ ಮಹಿಮೆಗಳನ್ನ ಹೇಳಲಾಗಿದೆ. ಹೀಗಿರಬೇಕಾದರೆ ಈ ಒಂದು ಗುಪ್ತ ನವರಾತ್ರಿಯಲ್ಲಿ 9 ದಿನಗಳ ಕಾಲ ನಾವು ಶ್ರದ್ಧಾ ಭಕ್ತಿಯಿಂದ ದೇವಿಯ ಆರಾಧನೆಯನ್ನು ಮಾಡೋದ್ರಿಂದ ಜೀವನದಲ್ಲಿ ನೆಮ್ಮದಿ ಹಾಗೂ ಚೈತನ್ಯವನ್ನ ನಮಗೆ ಸಿಗ್ತಾ ಹೋಗುತ್ತೆ. ಹಾಗೂ ಈ ಒಂದು ಗುಪ್ತ ನವರಾತ್ರಿಯಲ್ಲಿ ಸಂಕಲ್ಪ ಮಾಡಿಕೊಂಡು ಸಂಜೆಯ ವೇಳೆಗೆ ಗೋಧೂಳಿ ಸಮಯದಲ್ಲಿ ಅಂದ್ರೆ ಸಂಜೆಯ ಸಮಯದಲ್ಲಿ ಪೂಜೆ ಮಾಡಬೇಕಾಗತ್ತೆ. ಈ ಸಮಯದಲ್ಲಿ ನಾವು ಬ್ರಹ್ಮಚರ್ಯನ್ನು ಪಾಲನೆ ಮಾಡಲೇಬೇಕು ಹಾಗೂ ಮಾಂಸಾಹಾರವನ್ನ ತ್ಯಜಿಸಬೇಕು. ಕೆಟ್ಟ ಮಾತುಗಳನ್ನ ಆಡಬಾರದು, ಬೇರೆಯವರಿಗೆ ಕೆಟ್ಟದನ್ನ ಬಯಸಬಾರದು. ಹಾಗೂ ಈ ಒಂದು ಸಮಯದಲ್ಲಿ ಪ್ರತಿನಿತ್ಯ 9 ದಿನಗಳ ಕಾಲ ಪೂಜಾ ಜಾಗವನ್ನು ಗಂಗಾಜಲದಿಂದ ಶುದ್ಧಗೊಳಿಸಿ ವಾರಾಹಿ ದೇವಿಯ ಫೋಟೋವನ್ನು ಅಥವಾ ದೀಪವನ್ನು ಇಟ್ಟು ಅದಕ್ಕೂ ಮೊದಲು ಗಣೇಶನ ಒಂದು ಪೂಜೆಯನ್ನು, ಕುಲದೇವರ ಒಂದು ಪೂಜೆಯನ್ನು ಮಾಡಿ ನಂತರ ದೀಪವನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕು. ಸಂಕಲ್ಪ ಸಹಿತರಾಗಿ ಪೂಜೆಯನ್ನು ಮಾಡೋದ್ರಿಂದ ಒಳಿತನ್ನ ಕಾಣಬಹುದಾಗಿದೆ. ಹಾಗೂ ಸಂಜೆ ವೇಳೆ ಸ್ನಾನ ಕಾರ್ಯಗಳನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ನೀವು ಶ್ರದ್ಧಾ ಭಕ್ತಿಯಿಂದ ಪೂಜೆಯನ್ನ ಮಾಡಬಹುದು. ವಾರಾಹಿ ದೇವಿಗೆ ನೀಲಿ ಶಂಕು ಹೂವುಗಳು ಅಂದರೆ ಹಾಗೂ ಕೆಂಪು ದಾಸವಾಳ ಎಂದರೆ ತುಂಬಾನೇ ಇಷ್ಟ. ಹಾಗಾಗಿ ಗಂಧ, ಕುಂಕುಮ ಮತ್ತು ಧೂಪ ದ್ರವ್ಯಗಳನ್ನು ಬಳಸಿ ಈ ಒಂದು ವಾರಾಹಿ ದೇವಿಗೆ ಸುಗಂಧ ಭರಿತವಾದಂತಹ ಒಂದು ಹೂವುಗಳನ್ನು ಅರ್ಪಿಸಿ ನೀವು ಪೂಜೆಯನ್ನ ಮಾಡಬಹುದು. ಹಾಗೂ ಪ್ರತಿನಿತ್ಯ 9 ದಿನಗಳ ಕಾಲ ಬೆಲ್ಲದ ಪಾನಕ ಅಥವಾ ಬೆಲ್ಲದ ಅನ್ನ ಅಥವಾ ಗೂಡನ್ನ ಅಥವಾ ಸಿಹಿ ಪೊಂಗಲ್ ಅಂತ ಏನ್ ಹೇಳ್ತೀವೋ ಅದನ್ನ ನೀವು ನೈವೇದ್ಯವಾಗಿ ಬಳಸಬಹುದು. ಅಥವಾ ಇದು ಸಾಧ್ಯವಾಗಿಲ್ಲ ಅನ್ನೋರು ಕೇವಲ ದಾಳಿಂಬೆ ಹಣ್ಣುಗಳನ್ನಾದರೂ ಅರ್ಪಿಸಿ ನೀವು ಪ್ರಾರ್ಥನೆಯನ್ನ ಸಲ್ಲಿಸಬಹುದು. ನಂತರ ದೇವಿಯನ್ನು ಭಕ್ತಿ ಪೂರ್ವಕವಾಗಿ ಪೂಜೆ ಮಾಡಿ ವಿಶೇಷವಾಗಿ ಸಂಜೆಯ ಸಮಯದಲ್ಲಿ ಈ ಒಂದು ಸಮಯದಲ್ಲಿ 9 ದಿನಗಳ ಕಾಲ ಲಲಿತಾ ಸಹಸ್ರನಾಮವನ್ನು ನೀವು ಪಾರಾಯಣ ಮಾಡೋದ್ರಿಂದ
ಅಥವಾ ವಾರಾಹಿ ದೇವಿಯ ದ್ವಾದಶ ನಾಮಾವಳಿಗಳು ಬರ್ತಾ ಇದೆ ಅನ್ನೋದಾದ್ರೆ ವಾರಾಹಿ ದೇವಿಯ ಮಂತ್ರಗಳು ಗೊತ್ತಿದ್ರೆ ಅದನ್ನು ನೀವು ಕೂಡ ಪಠಿಸಬಹುದು. ಕೊನೆಯ ದಿನ ಫಲತಾಂಬೂಲವನ್ನು ಮುತ್ತೈದೆಯರಿಗೆ ಅರ್ಪಿಸಿ ನಂತರ ನಿಮ್ಮ ಕೈಲಾದಷ್ಟು ದಾನ ಧರ್ಮಗಳನ್ನು ಮಾಡಬೇಕಾಗತ್ತೆ. ಈ ದಿನ ವಿಶೇಷವಾಗಿ ತುಪ್ಪದ ದೀಪಗಳನ್ನು ಬೆಳಗಿಸೋದ್ರಿಂದ 9 ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡೋದ್ರಿಂದ ವಾರಾಹಿ ದೇವಿಯ ಅನುಗ್ರಹವನ್ನು ನೀವು ಪಡೆಯಬಹುದಾಗಿದೆ ಸ್ನೇಹಿತರೆ. ಅತ್ಯಂತ ಸರಳವಾಗಿ ಪೂಜೆ ಮಾಡೋದ್ರಿಂದಲೂ ಕೂಡ ನೀವು ಭಕ್ತಿಯಿಂದಲೂ ನಂಬಿಕೆಯಿಂದಲೂ ಪೂಜೆ ಮಾಡೋದ್ರಿಂದ ದೇವಿಯ ಅನುಗ್ರಹವನ್ನು ಪಡೆಯಬಹುದಾಗಿದೆ. ಇವತ್ತಿನ ದಿನ ಹೇಳಿರ್ತಕ್ಕಂಥ ಈ ಒಂದು ಸರಳ ಪುಟ್ಟ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.